ಮುಖ್ಯ ಶಿಕ್ಷಕ ವೀರಣ್ಣ ಮಡಿವಾಳರ ಅಮಾನತು ಆದೇಶವನ್ನ ಹಿಂಪಡೆಯಿರಿ. ಶಿಕ್ಷಣ ಸಚಿವ ಮಧು ಬಂಗಾರಪ್ಪಗೆ ಎಂಎಲ್ಸಿ ಪುಟ್ಟಣ್ಣ ಮನವಿಯ ರೂಪದಲ್ಲಿ ಪತ್ರವನ್ನು ಬರೆದಿದ್ದಾರೆ. ಶಿಕ್ಷಣ ಸಚಿವ ಮಧು ಬಂಗಾರಪ್ಪಗೆ ಎಂಎಲ್ಸಿ ಪುಟ್ಟಣ್ಣ ಮನವಿಯನ್ನ ಮಾಡಿಕೊಂಡಿರುವಂತಹದ್ದು. ಮಕ್ಕಳ ಸಂಖ್ಯೆ ಡಬಲ್ ಆಗಿರುವ ಕಾರಣ ಶಾಲಾ ಕೊಠಡಿ ಕೇಳಿದ್ದಾರೆ. ಇದನ್ನ ತಪ್ಪೆಂದು ಭಾವಿಸಿ ಅಮಾನತು ಮಾಡಿರೋದು ಸರಿಯಲ್ಲ. ಇದು ಶಿಕ್ಷಣ ಇಲಾಖೆ ಬಗ್ಗೆ ತಪ್ಪು ಸಂದೇಶ ರವಾನೆ ಮಾಡಿದಂತೆ ಆಗುತ್ತೆ. ಪತ್ರದಲ್ಲಿ ಉಲ್ಲೇಖ ಇರತಕ್ಕಂಥ ಪ್ರಮುಖ ಅಂಶ ಇದು. ಬಿಇಒ ಉಪನಿರ್ದೇಶಕರನ್ನ ಅಮಾನತು ಮಾಡಿ ಶಿಸ್ತು ಕ್ರಮವನ್ನು ತೆಗೆದುಕೊಳ್ಳಿ. ಶಿಕ್ಷಕ ವೀರಣ್ಣ ಮಡಿವಾಳರ ಅಮಾನತು ಆದೇಶ ತೆರವು ಮಾಡಿ. ಸೊ ಹಾಲಿ ಶಾಲೆಯಲ್ಲೇ ವೀರಣ್ಣ ಮಡಿವಾಳರನ್ನ ಮುಂದುವರಿಸಿ ಸಚಿವ ಮಧು ಬಂಗಾರಪ್ಪರನ್ನ ಒತ್ತಾಯಿಸಿ ಎಂಎಲ್ಸಿ ವಿಧಾನ ಪರಿಷತ್ ಸದಸ್ಯ ಪುಟ್ಟಣ್ಣ ಪತ್ರ ಬರೆದಿರುವಂತಹದ್ದು. ಶಿಕ್ಷಕ ವೀರಣ್ಣ ಪರವಾಗಿ ಅಭಿಯಾನ ನಡೆಸುತ್ತಿರುವಂತಹ ಫ್ರೀಡಂ ಟಿವಿ ನಮ್ಮ ಧ್ವನಿಗೆ ಧ್ವನಿಯಾಗಿ ಮುಖ್ಯ ಶಿಕ್ಷಕ ವೀರಣ್ಣ ಮಡಿವಾಳರ ಅಮಾನತು ಆದೇಶವನ್ನು ಹಿಂಪಡೆಯಿರಿ ಅಂತ ಹೇಳಿ ಪತ್ರವನ್ನು ಬರೆದಿದ್ದಾರೆ. ಶಿಕ್ಷಣ ಸಚಿವ ಮಧು ಬಂಗಾರಪ್ಪಗೆ ಎಂಎಲ್ಸಿ ಪುಟ್ಟಣ್ಣ ಮನವಿ ಪತ್ರ. ಶಿಕ್ಷಕನಿಗೆ ಅನ್ಯಾಯ ಆಗಬಾರದು, ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು, ಸರ್ಕಾರದ ವಿರುದ್ಧ ಮಾತನಾಡಿದ್ರು ಅಥವಾ ಇಲಾಖೆಯ ವಿರುದ್ಧ ಪ್ರತಿಭಟಿಸಿದ್ರು ಅನ್ನುವ ಕಾರಣಕ್ಕೋಸ್ಕರ ಶಿಕ್ಷಕನಿಗೆ ಅನ್ಯಾಯ ಮಾಡಬೇಡಿ ಅಂತ ಹೇಳಿ ಪ್ರಪ್ರಥಮ ಬಾರಿ ಕರ್ನಾಟಕದಲ್ಲಿ ಧ್ವನಿ ಎತ್ತಿದ ಒಂದು ಮಾಧ್ಯಮ ಅದು ಫ್ರೀಡಂ ಟಿವಿ. ಫ್ರೀಡಂ ಟಿವಿ ಶಿಕ್ಷಕನ ಪರವಾಗಿ ನಿಂತ್ಕೋತು. ಅದಕ್ಕೆ ಕಾರಣ ಆತನಲ್ಲಿರ್ತಕ್ಕಂತಹ ಸದುದ್ದೇಶ ಜೊತೆಗೆ ನಿಸ್ವಾರ್ಥವಾದಂತಹ ಏನು ಬಯಕೆ. ಸೊ ಹಾಗಾಗಿ ಫ್ರೀಡಂ ಟಿವಿ ಅವರ ಪರ ನಿಂತ್ಕೋತು, ಗಟ್ಟಿ ಧ್ವನಿಯಾಗಿ ನಿರಂತರವಾಗಿ ಓತಪ್ರೋತವಾದಂತಹ ಸುದ್ದಿ ಪ್ರಸಾರ ಮಾಡ್ತು. ಎಸ್, ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಎಂಎಲ್ಸಿ ಪುಟ್ಟಣ್ಣ ಈಗ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಒಂದು ನಿಸ್ವಾರ್ಥ ಉದ್ದೇಶವನ್ನ ಇಟ್ಕೊಂಡು ಒಬ್ರು ಶಿಕ್ಷಕರು ಒಂದು ವಿಭಿನ್ನ ರೀತಿಯಲ್ಲಿ ಪ್ರತಿಭಟನೆಯಲ್ಲಿ ಕಾಣಿಸ್ಕೋತಾರೆ. ಸರ್ಕಾರ ಮಾತ್ರ ಅವರಿಗೆ ಕೊಟ್ಟ ಪ್ರತಿಫಲ ಅಮಾನತು ಎನ್ನುವಂತ ಒಂದು ಪ್ರತಿಫಲ. ಸೊ ಅವರ ಪರ ನಿಂತ್ಕೊತ್ತು ಫ್ರೀಡಂ ಟಿವಿ. ಸೊ ಈ ಒಂದು ವಿಚಾರದಲ್ಲಿ ನೀವು ಕೂಡ ನಿಂತ್ಕೊಂಡಿದ್ದೀರಾ, ಇವತ್ತು ಪತ್ರವನ್ನು ಕೂಡ ಬರೆದಿದ್ದೀರಾ. ಏನು ಹೇಳ್ತೀರಾ ಈ ಬಗ್ಗೆ? ಈಗ ನಾನು ಹೇಳೋದೇನು ಅಂತಂದ್ರೆ, ಅದು ಸರ್ಕಾರ ಗಮನಕ್ಕೆ ಬಂದಿಲ್ವೋ ಬಿಟ್ಟಿಲ್ಲ ನನ್ಗೆ ಗೊತ್ತಿಲ್ಲ. ನಾನು ಪತ್ರದಲ್ಲಿ ಬರ್ತಿದ್ದೆ ನೋಡಿ. ಇದು ನಾನು ಅವ್ರು ಎನ್ಕರೇಜ್ ಮಾಡ್ಬೇಕಾಯ್ತು. DDP ಮತ್ತೆ ಯಾರಿರ್ತಾರೆ ಲೋಕಲ್ ಅಲ್ಲಿ ಅವ್ರು ಎನ್ಕರೇಜ್ ಮಾಡ್ಬೇಕಾಯ್ತು. ನಾನು ಅವ್ರನ್ನೇ ಅಮಾನತ್ ಮಾಡಿ ಅಂತ ಕೊಟ್ಟಿದ್ದೀನಿ ನನ್ನ ಪತ್ರನ. ಅವರು 70 ಮಕ್ಳು ಇದ್ರಂತೆ, 140 ಮಕ್ಕಳಾಗಿದ್ದಾರೆ. ಬಟ್ ಅವ್ರು DDP ಏನ್ ಮಾಡ್ತಿದ್ರು, ಅವ್ರು ಏನ್ ಪತ್ರವ್ಯವಹಾರ ಮಾಡಿದ್ದಾರೆ, ರೂಮ್ ಕಟ್ಟೋದಿಕ್ಕೆ ಕೊಠಡಿ ಬೇಕು ಅಂತೇಳಿ. ಆಗ ಅಮಾಯಕ ಟೀಚರ್ ರೂಮ್ ಕೇಳ್ದ ಅಂತ ಹೇಳಿ ಸಸ್ಪೆಂಡ್ ಮಾಡಿರ್ತಕ್ಕಂಥದ್ದು ಅದು ಒಳ್ಳೇದಲ್ಲ. ಅದನ್ನ ನಾನು ಖಂಡಿಸ್ತೀನಿ. ಈ ಕೂಡಲೇ ಸರ್ಕಾರ DDP BO ಇಬ್ಬರನ್ನು ಕೂಡ ಅಮಾನತ್ ಮಾಡಬೇಕು ಅಂತ ಒತ್ತಾಯ ಮಾಡಿ. ಸರ್, ಮತ್ತೊಂದು ಕಡೆ ಶಿಕ್ಷಣ ಸಚಿವರದ್ದು ಒಂದು ವಾದ ಏನಂತ ಹೇಳಿದ್ರೆ, ಕರ್ತವ್ಯ ನಿರತ ಶಿಕ್ಷಕನೊಬ್ಬ ಮನವಿ ಮಾಡುವ ಮತ್ತು ಬೇಡಿಕೆಯನ್ನ ಈಡೇರಿಸಿಕೊಳ್ಳುವ ರೀತಿ ರೂಪುರೇಷೆಗಳಿದಾವೆ. ಕರ್ತವ್ಯ ನಿರತ ಶಿಕ್ಷಕ ಏಕಾಏಕಿ ಅದೇ ಇಲಾಖೆಯ ವಿರುದ್ಧ ಮಾತನಾಡಿದ್ದು ತಪ್ಪು ಅಂತ. ಅಲ್ಲ, ಅದು ಒಂದು ಭಾಗ ಇರ್ಲಿ. ಅದು ಅವರು ಅದೇ ಇಲಾಖೆಲ್ಲ ಅಲ್ಲೇ ಟೀಚರ್ ಆಗಿ ಇಟ್ಕೊಂಡು ಅವರು ಚಳವಳಿ ಮಾಡಬಾರ್ದಾಗಿತ್ತು. ಒಂದು ಸೆಕೆಂಡ್ರಿ. ಅದೊಂದು ಒಳ್ಳೆ ಉದ್ದೇಶ ಇತ್ತಲ್ಲ, ಅದನ್ನ ನಾವು ನೋಡ್ಬೇಕು. ಉದ್ದೇಶ ಅವ್ರದ್ದು ಮಕ್ಕಳಿಗೆ ಕೊಠಡಿ ಬೇಕು ಅನ್ನೋಂಥದ್ದು. ಹಾಗಾಗಿ ಅದೇನ್ ದೊಡ್ಡದೇನಲ್ಲ. ಅದು ಮಕ್ಕಳ ಕೊಠಡಿ ಚಳವಳಿ ಮಾಡ್ಬಿಟ್ರೆ ಅದೇನ್ ದೊಡ್ಡದಲ್ಲ ಇದ್ರ ಮುಂದೆ. ಬಟ್ ಅದೆಲ್ಲ ಏನ್ ಲೆಕ್ಕಕ್ಕೆ ಬರಲ್ಲ. ಆದ್ರೆ ಅಲ್ಲಿ DDPಗಳು ಸರಿಯಾದ ರೀತಿಯಲ್ಲಿ ಇದ್ರ ಬಗ್ಗೆ ಸಂವಹನವನ್ನ ಮಾಡಲಿಲ್ಲ. DDP ಸರ್, ಫ್ರೀಡಂ ಟಿವಿಯು ಕೂಡ ಪ್ರತ್ಯೇಕವಾಗಿ ಮಧು ಬಂಗಾರಪ್ಪರಲ್ಲಿ ವೈಯಕ್ತಿಕವಾಗಿ ಮಾತನಾಡಿದ್ದು ಕೂಡ ಇದೆ ಇವತ್ತು. ಸೊ ಆ ಸಂದರ್ಭದಲ್ಲಿ ನಾವೊಂದು ಸಣ್ಣ ರಿಲೀಫ್ ಅನ್ನ ಕೊಡ್ತೀವಿ, ಈ ಬಗ್ಗೆ ಮತ್ತೊಂದು ಸುತ್ತಿನ ಮಾತುಕತೆಯೂ ಆಗಬೇಕು ಅಂತ ಹೇಳ್ತಾ ಇದ್ರು. ಈ ಬಗ್ಗೆ ಏನಾದ್ರೂ ಪ್ರತ್ಯೇಕವಾಗಿ ನೀವು ಮಾತನಾಡಬಹುದಾ? ನಾನು ಮಾತಾಡ್ತೀನಿ. ನಾನು ಸಿಕ್ಕಿಲ್ಲ, ನಾವು ಬರ್ತೀನಿ. ಅಲ್ಲಿ CM ಜೊತೆ ಮೀಟಿಂಗ್ ಅಲ್ಲಿದ್ರು. ಮೀಟಿಂಗ್ ಅಲ್ಲಿ ನಾನು ಮಾತಾಡಕ್ ಆಗ್ಲಿಲ್ಲ. ಹೇಳಿ ಬಂದ್ಬಿಟ್ಟು ಅಂತ ಮಾತಾಡೋದಂತ ಹೋಗಿದ್ದೆ. ಅದಕ್ಕೆ ನಾನು ಅವ್ರಿಗೆ ಪತ್ರನ ಕೊಟ್ಟು ಅವ್ರು ನೋಡಿದಾರೆ. ಅವ್ರು ಕಳಿಸಿದ್ದೀನಿ ಇದರಲ್ಲಿ ವಾಟ್ಸಪ್ ಅಲ್ಲಿ. ಅವ್ರು ಕಳಿಸಿದ್ದೀನಿ. ಅವ್ರ PS ವರ್ಗೂ ಮಾತಾಡಿದ್ದೀನಿ ನಾನು. ಅದನ್ನೆಲ್ಲ ಒಂದು ಇಮಿಡಿಯೇಟ್ ಅಮಾನತು ರದ್ದು ಮಾಡ್ಬಿಡಿ, ಕ್ರಮ ಕೈಗೊಳ್ಳಿ ಅಂತ ಕೂಡ ಹೇಳಿದ್ದೀನಿ. ಅದಲ್ಲದೆ ಹೇಳಿ ಕೇಳಿ ಪುಟ್ಟಣ್ಣನವರು ಶಿಕ್ಷಣ ಕ್ಷೇತ್ರದಿಂದಲೇ ಆಯ್ಕೆಯಾದವರು. ಸೊ ಪ್ರತ್ಯೇಕವಾದ ಆಸಕ್ತಿ ಮಾತ್ರವಲ್ಲ, ಪರಿಪೂರ್ಣವಾದಂತ ಸ್ಪಂದನೆ ಪುಟ್ಟಣ್ಣನವರಿಂದ ಸಿಗುತ್ತೆ ಎನ್ನುವಂತ ನಿರೀಕ್ಷೆ ಕರ್ನಾಟಕದ ಜನರಿಗೆ. ಸೊ ಹಾಗಾಗಿ ಪುಟ್ಟಣ್ಣನವರು ಇದಕ್ಕೆ ನ್ಯಾಯ ಒದಗಿಸುವುದರಲ್ಲಿ
ಸಫಲರಾಗ್ತಾರೆ ಅನ್ನೋ ಭರವಸೆ ನಮಗೂ ಕೂಡ ಇದೆ. 100% ಭಾಗ ಮಾಡೋಣ ಸರ್. ಇದು ಯಾರ್ದು ಅಲ್ಲ, ಸಮಾಜದಲ್ವಾ ಸರ್ ಕೆಲಸ. ನೀವು ನಾವು ಎಲ್ಲ ಮಾಡ್ಬೇಕಾದ್ರೆ, ಸರ್ಕಾರ ಮಾಡ್ಬೇಕಾದ್ರೆ ಸಮಾಜದ ಪರವಾಗಿ. ಥ್ಯಾಂಕ್ ಯು ಮಾಡ್ಬೇಕು. ಥ್ಯಾಂಕ್ ಯು ಪುಟ್ಟಣ್ಣ ಸರ್, ಇಷ್ಟೊತ್ತು ಫ್ರೀಡಮ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ. ಫ್ರೀಡಮ್ ಟಿವಿಯ ಧ್ವನಿಗೆ ಧ್ವನಿಯಾಗಿ ಜನಪರ ಕಾಳಜಿಯನ್ನ ಯಾರ್ಯಾರು ತೋರ್ಪಡಿಸಲು ಸಾಧ್ಯನೋ ಎಲ್ಲರ ಪರವಾಗಿ ನಾವು ನಿಂತ್ಕೋತೀವಿ. ಆದರೆ ಜನಪರವಾಗಿರಬೇಕು, ಸಂವಿಧಾನದ ಪರವಾಗಿರಬೇಕು, ಕಾನೂನಾತ್ಮಕ ಮತ್ತು ಕಾನೂನಿನ ಚೌಕಟ್ಟಿನ ಒಳಗಡೆ ಯಾರೇ ಧ್ವನಿ ಎತ್ತಲಿ, ದುರ್ಬಲರ ಪರ, ಅಸಹಾಯಕರ ಪರ ನಾವು ಇರ್ತೀವಿ ಎನ್ನುವಂಥ ಭರವಸೆಯನ್ನ ಈಗಲೂ ಕೂಡ ಫ್ರೀಡಮ್ ಟಿವಿ ಕೊಡ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.